ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದೆಯಾ? ಕ್ರೆಡಿಟ್ ಸ್ಕೋರ್ ಕಡಿಮೆ ಇದೆ ಅಂತ ಹೇಳ್ಕೊಂಡು ಬ್ಯಾಂಕ್ನವರು ನಿಮಗೆ ಕ್ರೆಡಿಟ್ ಕಾರ್ಡ್ ಅನ್ನ ಕೊಡ್ತಾ ಇಲ್ವಾ? ನೋ ಪ್ರಾಬ್ಲಮ್, ಆದರೂ ಕೂಡ ನಿಮಗೆ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ಹೇಗೆ ಅಂತ ಗೊತ್ತಾಗಬೇಕಾ? ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ನಿಮ್ಮ ಸಿಬಿಲ್ ಸ್ಕೋರ್ ಅನ್ನ ಹೇಗೆ ಇಂಪ್ರೂವ್ ಮಾಡಿಕೊಳ್ಬೇಕು ಅನ್ನುವಂಥ ಟಿಪ್ಸ್ ಅನ್ನ ಕೊಡ್ತೀನಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಎರಡು ರೀತಿಯಾದಂತಹ ಬೆನಿಫಿಟ್ ಸಿಗುತ್ತೆ. ಸೊ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಸ್ನೇಹಿತರೆ, ನಮಗೆ ಯಾವುದೇ ರೀತಿಯಾದಂಥ ಈಗ ಕ್ರೆಡಿಟ್ ಕಾರ್ಡ್ ಬೇಕು, ಲೋನ್ ಬೇಕು ಅಂತ ಹೇಳಿದ್ರು ಕೂಡ ಬ್ಯಾಂಕ್ನವರು ಮೇಜರ್ ಆಗಿ ಏನು ಕೇಳೋದು ಹೇಳಿ? ಸಿಬಿಲ್ ಸ್ಕೋರ್ ಎಷ್ಟಿದೆಯಪ್ಪ ಅಂತ ಹೇಳ್ಕೊಂಡು. ಇನ್ ಕೇಸ್ ಸಿಬಿಲ್ ಸ್ಕೋರ್ ಚೆನ್ನಾಗಿದೆ ಅಂತಂದರೆ ನಮಗೆ ಬೇಕಾದಂಥ ಲೋನು, ಕ್ರೆಡಿಟ್ ಕಾರ್ಡು ಎಲ್ಲ ಕೂಡ ಸಿಕ್ಕೋಗ್ಬಿಡುತ್ತೆ. ಅದೇ ನಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಇತ್ತು ಅಂತಂದರೆ ಎಲ್ಲವೂ ರಿಜೆಕ್ಟ್ ಆಗ್ತಾ ಹೋಗುತ್ತೆ. ಅಂದರೆ ನಮಗೆ ಕ್ರೆಡಿಟ್ ಕಾರ್ಡ್ ಸಿಗೋದಿಲ್ಲ, ಲೋನ್ ಕೂಡ ರಿಜೆಕ್ಟ್ ಆಗುತ್ತೆ, ಏನೇ ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಬೇಕು ಅಂತಂದ್ರೂ ಕೂಡ ಯಾವುದು ಕೂಡ ನಡೆಯೋದಿಲ್ಲ. ಹಾಗಾಗಿ ಸಿಬಿಲ್ ಸ್ಕೋರ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಂತ ಎಲ್ಲರೂ ಕೂಡ ಅನ್ಕೊಂಡಿರ್ತಾರೆ. ಹೌದು, ಸಿಬಿಲ್ ಸ್ಕೋರ್ ಇಂಪಾರ್ಟೆಂಟ್. ಆದರೂ ಕೂಡ ಇವತ್ತು ನಿಮಗೆ ಸಿಬಿಲ್ ಸ್ಕೋರ್ ಇಲ್ಲದೆ ಕ್ರೆಡಿಟ್ ಕಾರ್ಡ್ ಅನ್ನ ಹೇಗೆ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಎಸ್, ಸಿಬಿಲ್ ಸ್ಕೋರ್ ಚೆನ್ನಾಗಿಲ್ಲ ಅಂತಂದ್ರೆ ಬ್ಯಾಂಕ್ನವರು ನಮಗೆ ಕ್ರೆಡಿಟ್ ಕಾರ್ಡ್ ಕೊಡೋದಿಲ್ಲ, ಅದು ನಿಜ. ಆದರೂ ಕೂಡ ಸಿಬಿಲ್ ಸ್ಕೋರ್ ಇಲ್ಲದೆ ಕ್ರೆಡಿಟ್ ಕಾರ್ಡ್ ಅನ್ನ ಹೇಗೆ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಸ್ನೇಹಿತರೆ, ಈಗ ಸಾಮಾನ್ಯವಾಗಿ ನಾವು ಮಾರ್ಕೆಟ್ ಅಲ್ಲಿ ನೋಡೋದಾದ್ರೆ ಯಾವ ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ತಾರಂತಂದ್ರೆ ಎಲ್ಲವೂ ಕೂಡ ಯೂಸ್ ಮಾಡುವಂಥದ್ದು ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್. ಅಂದ್ರೆ ಕ್ರೆಡಿಟ್ ಕಾರ್ಡ್ ಅಂತ ಬಂದಾಗ ನಿಮಗೆ ಎರಡು ರೀತಿಯಾದಂತಹ ಆಪ್ಷನ್ ಇರುತ್ತೆ. ಒಂದು ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್, ಇನ್ನೊಂದು ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್. ಅಂದ್ರೆ ನಿಮಗೆ ಬ್ಯಾಂಕ್ನವರು ಪ್ರತಿ ಸತಿ ಕಾಲ್ ಮಾಡಿ, ಸರ್ ಲೋನ್ ಬೇಕಾ, ಕ್ರೆಡಿಟ್ ಕಾರ್ಡ್ ಬೇಕಾ, ಕ್ರೆಡಿಟ್ ಕಾರ್ಡ್ ತಗೊಳ್ಳಿ ಅಂತ ಕಾಲ್ ಮಾಡ್ತಾರಲ್ಲ, ಇದೆಲ್ಲವೂ ನಿಮಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಆಗಿರುತ್ತೆ. ಜೊತೆಗೆ ನಾವಾಗೆ ಬ್ಯಾಂಕ್ನ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡ್ತೀವಲ್ಲ, ಅದು ಕೂಡ ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಆಗಿರುತ್ತೆ. ಹಾಗಾದ್ರೆ ಸೆಕ್ಯೂರ್ಡ್ ಕಾರ್ಡ್ ಅಂದ್ರೆ ಏನು ಅಂತ ನೀವು ಕೇಳಬಹುದು. ಸೊ ಇಲ್ಲಿ ನಿಮಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಅನ್ನ ನೀವು ಪಡ್ಕೊಂಡ್ರಿ ಅಂತಂದ್ರೆ ಇಲ್ಲಿ ನಿಮಗೆ ಹೌದು ಯಾವುದೇ ಸೆಕ್ಯೂರಿಟಿ ಇಲ್ಲದೆ ನಿಮಗೆ ಕ್ರೆಡಿಟ್ ಕಾರ್ಡ್ ಅನ್ನ ಕೊಡ್ತಾರೆ. ಜೊತೆಗೆ ಯಾವುದೇ ಪ್ರಾಪರ್ಟಿಯನ್ನ ಅವ್ರು ಇಟ್ಕೊಳ್ಳೋದಿಲ್ಲ. ಸೊ ಕಂಪ್ಲೀಟ್ ಆಗಿ ಸೆಕ್ಯೂರಿಟಿ ಇಲ್ಲದೆ ನಿಮಗೆ ಇಲ್ಲಿ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ಬಟ್ ಅದರಿಂದಲೂ ಕೂಡ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ. ಅಂಡ್ ಇಲ್ಲಿ ನಿಮಗೆ ಫಿಕ್ಸ್ಡ್ ಡೆಪಾಸಿಟ್ ಅನ್ನುವಂಥ ಆಪ್ಷನ್ ಇರೋದಿಲ್ಲ. ಅಂದ್ರೆ ಮೇಜರ್ ಆಗಿ ನಾನು ಹೇಳ್ತಿರುವಂಥದ್ದು ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಸೊ ನೀವು ಫಿಕ್ಸ್ಡ್ ಡೆಪಾಸಿಟ್ ಇಷ್ಟು ಮಿನಿಮಮ್ ಅಮೌಂಟ್ ಅನ್ನುವಂಥದ್ದು ಯಾವುದೂ ಕೂಡ ಇರೋದಿಲ್ಲ. ಆದರೂ ಕೂಡ ಇಲ್ಲಿ ನಿಮಗೆ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ಸೊ ಕ್ರೆಡಿಟ್ ಕಾರ್ಡ್ ಸಿಕ್ಕಬೇಕು ಅಂತಂದ್ರೆ ಇಲ್ಲಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಇರಬೇಕಾಗತ್ತೆ. ಜೊತೆಗೆ ನಿಮ್ಗೊಂದು ಇನ್ಕಮ್ ಸೋರ್ಸ್ ಇರಲೇಬೇಕಾಗುತ್ತೆ. ಇಂತಿಷ್ಟು ಇನ್ಕಮ್ ಸೋರ್ಸ್ ಇರಬೇಕು ಅನ್ನುವಂಥದ್ದು ಇರುತ್ತೆ. ಅದರ ಜೊತೆಗೆ ಇಲ್ಲ ಅಂತಂದ್ರೆ ನೀವು ಏನಾದರೂ ಬಿಸ್ನೆಸ್ ಅನ್ನ ಮಾಡ್ತಾ ಇರಬೇಕಾಗತ್ತೆ. ಆಗ ಮಾತ್ರ ನಿಮಗೆ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ, ಅದು ಕೂಡ ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್. ಜೊತೆಗೆ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಏನಿದೆ ಅದು ಇಲ್ಲಿ ತುಂಬಾ ಮ್ಯಾಟರ್ ಆಗುತ್ತೆ. ಅಂದ್ರೆ 750 ಪ್ಲಸ್ ಸಿಬಿಲ್ ಸ್ಕೋರ್ ಇತ್ತು ಅಂತಂದ್ರೆ ಮಾತ್ರ ನಿಮ್ಗೆ ಇಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ಸ್ನೇಹಿತರೆ, ಈಗ ಅನ್ಸೆಕ್ಯೂರ್ಡ್ ಕಾರ್ಡ್ ಯಾರಿಗೆ ಸಿಗುತ್ತೆ, ಯಾರಿಗೆ ಅವೈಲೇಬಲ್ ಇರುತ್ತೆ ಅಂತಂದ್ರೆ ಇಲ್ಲಿ ನಿಮಗೆ ಸೆಕ್ಯೂರ್ಡ್ ಕಾರ್ಡ್ ಇದ್ದವರಿಗೆ ಮಾತ್ರ ಅನ್ಸೆಕ್ಯೂರ್ಡ್ ಕಾರ್ಡ್ ಸಿಗುವಂಥದ್ದು. ಇಲ್ಲಿ ನಿಮಗೆ ಸೆಕ್ಯೂರ್ಡ್ ಕಾರ್ಡ್ ಅಂತಂದ್ರೆ ಇಲ್ಲಿ ಬ್ಯಾಂಕ್ನವರು ಒಂದು ಸೆಕ್ಯೂರಿಟಿಯನ್ನ ಇಲ್ಲಿ ಇಟ್ಕೊಳ್ತಾರೆ. ಅಂದ್ರೆ ನಿಮಗೆ FD ತರ ಇಟ್ಕೊಳ್ತಾರೆ. ಫಿಕ್ಸ್ಡ್ ಡೆಪಾಸಿಟ್ ಅನ್ನ ಇಲ್ಲಿ ನೀವು ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ ರೆಗ್ಯುಲರ್ ಇನ್ಕಮ್ ಇರಬೇಕು ಅಂತಿಲ್ಲ. ಅಂದ್ರೆ ನಿಮ್ಮ ಸ್ಯಾಲ್ರಿ ಇರಲೇಬೇಕು ಅನ್ನುವಂಥದ್ದು ಇರೋದಿಲ್ಲ. ಸಿಬಿಲ್ ಸ್ಕೋರ್ ಇಷ್ಟೇ ಇರಬೇಕು, ಸಿಬಿಲ್ ಸ್ಕೋರ್ ಇರಬೇಕು ಅನ್ನುವಂಥದ್ದು ಕೂಡ ಇರೋದಿಲ್ಲ. ಜೊತೆಗೆ ನೀವು ಯಾವುದೇ ಬಿಸ್ನೆಸ್ ಅನ್ನ ಮಾಡ್ತಾ ಇಲ್ಲ ಅಂತಂದ್ರೂ ಕೂಡ ನಿಮಗೆ ಇಲ್ಲಿ ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಫಿಕ್ಸ್ಡ್ ಡೆಪಾಸಿಟ್ ಅನ್ನ ನೀವು ಮಾಡಬೇಕಾಗುತ್ತೆ. ಅಂದ್ರೆ ಇಲ್ಲಿ ನಿಮಗೆ ಸ್ಯಾಲ್ರಿ ಬೇಡ ಅಥವಾ ಯಾವುದೇ ಒಂದು ಕಂಪ್ಲೀಟ್ ಇನ್ಕಮ್ ಸೋರ್ಸ್ ಅನ್ನುವಂಥದ್ದು ಬೇಡ, ಸಿಬಿಲ್ ಸ್ಕೋರ್ ಬೇಕಾಗಿಲ್ಲ. ಆದರೂ ಕೂಡ ನೀವು ಇಷ್ಟು ಅಮೌಂಟ್ ಅನ್ನ ಫಿಕ್ಸ್ಡ್ ಡೆಪಾಸಿಟ್ ಆಗಿಡಬೇಕು, ಅಂದ್ರೆ ಸೆಕ್ಯೂರಿಟಿ ಪರ್ಪಸ್ಗೆ. ಆಗ ನಿಮಗೆ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಸ್ನೇಹಿತರೆ FD ಅಂತ ಬಂದಾಗ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನೀವು 1 ಲಕ್ಷ FD ಅಮೌಂಟ್ ಇಟ್ರಿ ಅಂತಂದ್ರೆ ನಿಮಗಿಲ್ಲಿ 100% ಲಿಮಿಟ್ ಇರುತ್ತೆ. ಸೊ ಆ ಒಂದು 100% ಲಿಮಿಟಲ್ಲಿ ನಿಮಗೆ 90% ಲಿಮಿಟ್ ಮಾತ್ರ ನೀವು ಯೂಸ್ ಮಾಡ್ಕೊಳ್ಬೇಕು. ಅಂದರೆ 1 ಲಕ್ಷದಲ್ಲಿ ನಿಮಗೆ
90,000. ಸೊ ನೀವು ಏನು FD ಅಮೌಂಟ್ ಇಟ್ಟಿರ್ತೀರೋ ಅದರ 90% ಲಿಮಿಟ್ ಅಂದರೆ 90,000ವನ್ನು ನೀವಿಲ್ಲಿ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಬ್ಯಾಂಕ್ ಮ್ಯಾನೇಜರ್ ನಿಮಗೆ ಕ್ರೆಡಿಟ್ ಕಾರ್ಡನ್ನು ಕೊಡ್ತಾರೆ. ಸೊ ನಿಮ್ಮ ಒಂದು ಎಲ್ಲ ಅವೈಲಬಿಲಿಟಿಯನ್ನು ಚೆಕ್ ಮಾಡಿಕೊಂಡು ನೀವು ಅದಕ್ಕೆ ಅರ್ಹರಾಗಿದ್ದೀರಾ ಅಂತ ನೋಡಿಕೊಂಡು ಖುದ್ದು ಬ್ಯಾಂಕ್ ಮ್ಯಾನೇಜರ್ ಕೊಡುವಂಥದ್ದು. ಸೊ FD ಅಮೌಂಟ್ ಬಂದು ಇಲ್ಲಿ ನಿಮಗೆ 90% ಲಿಮಿಟ್ ಇರುತ್ತೆ. ಸೊ ನೀವು ಏನು ಮಾಡಬೇಕು ಅಂತಂದರೆ, ಸರಿ ನನಗೆ 1 ಲಕ್ಷ ನಾನು FD ಇಟ್ಟೆ, ನಾನು ಎಲ್ಲವೂ ಖರ್ಚು ಮಾಡಿಬಿಡ್ತೀನಿ ಅಂತಂದರೆ ಆಗಲ್ಲ. ಸೊ ಅದರ ಬದಲು ನೀವು ಏನು ಮಾಡ್ಕೊಳ್ಬೇಕು ಅಂತಂದರೆ ಟೈಮ್ಗೆ ನೀವು ಸರಿಯಾದ ಬಿಲ್ಲನ್ನು ಪೇ ಮಾಡ್ತಾ ಬರಬೇಕಾಗತ್ತೆ. ತಿಂಗಳ ಸರಿಯಾಗಿ ನೀವು ಕಟ್ಕೊಂಡು ಹೋಗ್ತಾ ಬಂದ್ರಿ ಅಂತಂದರೆ ನಿಮ್ಮ ಲಿಮಿಟನ್ನು ಇಲ್ಲಿ ನೀವು 30% ಮಾತ್ರ ಯೂಸ್ ಮಾಡ್ಕೊಳ್ಬೇಕು. 90% ಕೊಟ್ಟರು ಅಂತ ಹೇಳ್ಕೊಂಡು 90%ಅನ್ನು ಯೂಸ್ ಮಾಡ್ಕೊಳ್ಳೋದಲ್ಲ, ಬದಲಾಗಿ 30% ಅಮೌಂಟನ್ನು ಮಾತ್ರ ಇಲ್ಲಿ ನೀವು ಯೂಸ್ ಮಾಡ್ಕೊಳ್ಬೇಕು. ಆ್ಯಂಡ್ ಮಂತ್ಲಿ ರೈಟ್ ಟೈಮಲ್ಲಿ ನೀವು ಪೇ ಮಾಡ್ತಾ ಬರಬೇಕು. ಜೊತೆಗೆ ಔಟ್ಸ್ಟ್ಯಾಂಡಿಂಗ್ ಅಮೌಂಟನ್ನು ಇಲ್ಲಿ ಪೇ ಮಾಡಬೇಕಾಗತ್ತೆ. ಅಂದರೆ ಮಿನಿಮಮ್ ಅಮೌಂಟನ್ನಲ್ಲ, ಔಟ್ಸ್ಟ್ಯಾಂಡಿಂಗ್ ಅಮೌಂಟನ್ನು ಪೇ ಮಾಡ್ತಾ ಬಂದ್ರಿ ಎವ್ರಿ ಮಂತ್ ಅಂತಂದರೆ ನಿಮ್ಮ ಸಿಬಿಲ್ ಸ್ಕೋರ್ ಹೈ ಆಗ್ತಾ ಹೋಗುತ್ತೆ. ಸೊ ಎಲ್ಲಿ ಕಡಿಮೆ ಸಿಬಿಲ್ ಸ್ಕೋರ್ ಇತ್ತು, ಸೊ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂತಂದರೆ ಇಲ್ಲಿ ಮೇಜರ್ ಆಗಿ ನೀವು ರೈಟ್ ಟೈಮಲ್ಲಿ ಪೇ ಮಾಡ್ತಾ ಇದ್ದೀರಾ, ಕರೆಕ್ಟ್ ಆದಂಥ ಅಮೌಂಟನ್ನು ಪೇ ಮಾಡ್ತಾ ಇದ್ದೀರಾ ಅಂತ ಹೇಳ್ಕೊಂಡು ನಿಮ್ಮ ಸಿಬಿಲ್ ಸ್ಕೋರ್ ಹಾಗೆ ಏರಿಕೆ ಆಗುತ್ತೆ. ಇನ್ನು ಸ್ನೇಹಿತರೆ, ನೆಕ್ಸ್ಟ್ ನಾವು ನೋಡೋದಾದರೆ ಕೆಲವೊಂದು ಬ್ಯಾಂಕ್, ನಾನೀಗ ಒಂದು ಎಕ್ಸಾಂಪಲ್ ಹೇಳಿದೆ, 1 ಲಕ್ಷ ನೀವು FD ಅಮೌಂಟ್ ಇಡಬೇಕು. ಕೆಲವೊಂದಷ್ಟು ಜನದ ಹತ್ರ 1 ಲಕ್ಷ ಇರೋದಿಲ್ಲ, ಆದರೂ ಕೂಡ ನಿಮಗೆ ಇಲ್ಲಿ ಮಿನಿಮಮ್ ಬ್ಯಾಲೆನ್ಸ್ 2000 ರೂಪೀಸ್ ಮೂಲಕ ಕೂಡ ನೀವು FD ಅಮೌಂಟನ್ನು ಇಟ್ಕೊಳ್ಬೋದು. ಸೊ ಇಲ್ಲಿ ನಿಮಗೂ ಕೂಡ 90% ನಿಮಗೆ ಕ್ರೆಡಿಟ್ ಲಿಮಿಟ್ ಇರುತ್ತೆ. ಅಂದರೆ 1800 ರೂಪಾಯಿ ಲಿಮಿಟ್ ಇರುತ್ತೆ. ಸೊ ನನಗೆ ಲೋನೇ ಸಿಗಲ್ಲ ಅನ್ನೋರಿಗೆ ಇಷ್ಟಾದರೂ ಸಿಗುತ್ತಲ್ಲ, ಇದನ್ನಾದರೂ ನೀವು ಯೂಸ್ ಮಾಡ್ಕೊಳ್ಬೋದಲ್ಲ. ಸೊ ಲೋನೇ ಸಿಗಲ್ಲ, ಸಿಬಿಲ್ ಸ್ಕೋರೇ ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ಎಷ್ಟೋ ಜನ ಸುಮ್ಮನಿರ್ತಾರೆ. ಆದರೂ ಕೂಡ ನಿಮ್ಗೆ ಇಲ್ಲಿ ಮಿನಿಮಮ್ ಫಿಕ್ಸ್ಡ್ ಅಮೌಂಟನ್ನು ಇಟ್ಕೊಂಡ್ರೂ ಕೂಡ, ಫಿಕ್ಸ್ಡ್ ಡೆಪಾಸಿಟನ್ನು ಮಾಡೂ ಕೂಡ ನೀವು ನಿಮ್ಮ ಸಿಬಿಲ್ ಸ್ಕೋರನ್ನು ನೀವು ಹೈ ಮಾಡ್ಕೊಳ್ಬೋದು. ಇನ್ನು ಸ್ನೇಹಿತರೆ, ನಿಮ್ಗೊಂದು ಕ್ವಶನ್ ಬರ್ಬೋದು, ಸರಿ ನಾನು ಕರೆಕ್ಟಾಗಿ ಪೇ ಮಾಡ್ತಾ ಬಂದೆ, ಒಂದು ಟೈಮಲ್ಲಿ ನನ್ನ ಹತ್ರ ಅಮೌಂಟ್ ಇರಲಿಲ್ಲ, ನಾನು ಪೇ ಮಾಡೇ ಇಲ್ಲ, ನಾನು ಸ್ಟಾಪ್ ಮಾಡಿದೆ ಅಂತಂದರೆ ಏನಾಗುತ್ತೆ? ಇಲ್ಲಿ ನಿಮಗೆ FD ಅಮೌಂಟಲ್ಲಿ ಏನಿರುತ್ತೋ ಅದೇ ಡಿಡಕ್ಟ್ ಆಗ್ತಾ ಬರುತ್ತೆ. ಇನ್ನು ಸ್ನೇಹಿತರೆ, ನೀವು ಈ ಒಂದು ಕ್ರೆಡಿಟ್ ಕಾರ್ಡ್ ಅಗೇನ್ಸ್ಟ್ FD ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಂಡಿರಬೇಕು. ಇದೇನಪ್ಪ ಅಂತಂದರೆ, ಇಲ್ಲಿ ನಿಮಗೆ ಪರ್ಟಿಕ್ಯುಲರ್ ಒಂದು ಬ್ಯಾಂಕ್ ಇದೆ, ಒಂದು ಪ್ಲಾಟ್ಫಾರ್ಮ್ ಇದೆ. ಸೊ ಇಲ್ಲಿ ಮಿನಿಮಮ್ ಡೆಪಾಸಿಟ್ ಬಂದು ಜಸ್ಟ್ 2000 ರೂಪೀಸ್. ಸೊ ಇಲ್ಲಿ ನಿಮಗೆ ಇಂಟ್ರೆಸ್ಟ್ ರೇಟ್ ಕೂಡ ತೀರಾ ಕಡಿಮೆ ಇರುತ್ತೆ. ಸೊ ಅದೇ ನಿಮಗೆ SBM ಬ್ಯಾಂಕ್ ಸ್ನೇಹಿತರೆ. ಸೊ ಹಾಗಾದರೆ SBM ಬ್ಯಾಂಕಲ್ಲಿ ನಾವು FD ಹೇಗಿಡಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀನಿ. ಸೊ ಕ್ಲಿಯರ್ ಕಟ್ ಆಗಿ ಒಂದು ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು. ನಾನು ಸ್ಕ್ರೀನ್ ರೆಕಾರ್ಡ್ ಥ್ರೂ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಕ್ರೆಡಿಟ್ ಪೇ ಅನ್ನುವಂಥ ಒಂದು ಆ್ಯಪ್ ಇದೆ, ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ. ಸೊ ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲಿ ನಿಮ್ಗೆ ಏನಪ್ಪ ಅಂತಂದರೆ, ಕ್ರೆಡಿಟ್ ಪೇ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ, ಸೊ ಇಲ್ಲಿ ನಿಮಗೆ ಕ್ರೆಡಿಟ್ ಪೇ ಕಾರ್ಡ್ ಅನ್ನುವಂಥ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ ಕೆಳಗಡೆ. ಸೊ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇದೊಂದು ನಿಮಗೆ ಕ್ರೆಡಿಟ್ ಕಾರ್ಡ್ ಆಗಿರುತ್ತೆ. ಸೊ ನೀವು ಏನು FD ಅಮೌಂಟ್ ಇಟ್ಟಿರ್ತೀರೋ ಅದು ಡೈರೆಕ್ಟ್ ನಿಮಗೆ ಬ್ಯಾಂಕಿಗೆ ಹೋಗುವಂಥದ್ದು, ಅಂದರೆ SBM ಬ್ಯಾಂಕಿಗೆ ಹೋಗುವಂಥದ್ದು. ಇಲ್ಲಿ ನಿಮಗೆ ಕನಿಷ್ಠ ಹೂಡಿಕೆ, ಜಸ್ಟ್ ಸ್ಟಾರ್ಟಿಂಗ್ ನೀವು ಇನ್ವೆಸ್ಟ್ ಮಾಡುವಂಥದ್ದು 2000ದಿಂದಲೂ ಕೂಡ ಶುರು ಮಾಡ್ಬೋದು. ಆ್ಯಂಡ್ ಕೇವಲ 2000ದಿಂದ ನೀವು ಶುರು ಮಾಡಿ ಸಾಕಷ್ಟು ಕ್ಯಾಶ್ ಬ್ಯಾಕ್ ಆಗಿರ್ಬೋದು, ಸಾಕಷ್ಟು ಕೂಪನ್ಸ್ ಆಗಿರ್ಬೋದು, ಒಂದಷ್ಟು ಡಿಸ್ಕೌಂಟ್ಗಳು ಕೂಡ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಜಸ್ಟ್ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮ ಕ್ರೆಡಿಟ್ ಕಾರ್ಡ್ ಏನಿರುತ್ತೋ ಈ ಕ್ರೆಡಿಟ್ ಪೇ ಆ್ಯಪ್ ಆಗಿರ್ಬೋದು, UPIಗೆ ನೀವು ಲಿಂಕ್ ಮಾಡ್ಕೊಳ್ಬೇಕಾಗತ್ತೆ. ಆಗ ಸಾಕಷ್ಟು ಆಫರ್ಸ್ಗಳು ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೊ ನಿಮಗೆ 2% ವರೆಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ UPIಯಲ್ಲಿ ಇನ್ ಕೇಸ್ ನೀವು ಪೇಮೆಂಟನ್ನು ಮಾಡಿದ್ರಿ ಅಂತಂದರೆ 2% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಅದೇ ನೀವು ಆಫ್ಲೈನಲ್ಲಿ ನೀವು ಪೇ ಮಾಡಿದ್ರಿ ಅಂತಂದರೆ, ಆ ಕಾರ್ಡ್ನ ಸ್ವೈಪ್ ಮಾಡೋದಾಗಿರ್ಬೋದು, ಬಟ್ಟೆ ಅಂಗಡಿ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಎಲ್ಲಿ ಹೋದ್ರೂ ಕೂಡ ನೀವು ಕಾರ್ಡನ್ನು ಸ್ವೈಪ್ ಮಾಡಿ ಪೇಮೆಂಟನ್ನು ಮಾಡಿದ್ರಿ ಆಫ್ಲೈನ್ ಮೋಡಲ್ ಅಂತಂದರೆ ನಿಮಗೆ 3% ತನಕ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಸ್ನೇಹಿತರೆ. ಸೊ ಜೊತೆಗೆ ಇದು ನಿಮಗೆ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಕೂಡ ಹೌದು. ಸೊ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಂದ್ರೆ ಚಾನೆಲ್ನ ಬಯೋದಲ್ಲಿ ನಾನು ಲಿಂಕ್ ಹಾಕಿದ್ದೀನಿ, ಆರಾಮ್ಸೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಜೊತೆಗೆ ಅವರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿರುತ್ತೋ ಅದೆಲ್ಲವನ್ನ ನೀವು ಓದ್ಕೊಳ್ಬೇಕಾಗತ್ತೆ. ಇಲ್ಲಿ ನಿಮಗೆ ನೀವು ಏನು ಫಿಕ್ಸ್ಡ್ ಡೆಪಾಸಿಟ್ ಇಡ್ತಿರೋ 90% ನಿಮಗೆ ಲಿಮಿಟ್ ಇರುತ್ತೆ. ಸೊ 90% ಅಂತಂದರೆ ಫಾರ್ ಎಕ್ಸಾಂಪಲ್ 1 ಲಕ್ಷ ನೀವು ಡೆಪಾಸಿಟ್ ಇಟ್ರಿ ಅಂತಂದರೆ ನಿಮಗೆ 90,000 ಕ್ರೆಡಿಟ್ ಲಿಮಿಟ್ ಇರುತ್ತೆ ಸ್ನೇಹಿತರೆ. ಸೊ ಈಗ ನಿಮಗೆ ಕ್ರೆಡಿಟ್ ಪಾಯಿಂಟ್ ಸಿಕ್ಕಿರುತ್ತೆ, ಒಂದಷ್ಟು ರಿವಾರ್ಡ್ ಸಿಕ್ಕಿರುತ್ತೆ, ಡಿಸ್ಕೌಂಟ್ ಸಿಕ್ಕಿರುತ್ತೆ. ಅದನ್ನು ಹೇಗೆ ಕ್ಲೈಮ್ ಮಾಡ್ಕೊಳ್ಳೋದು
ಮಾಡ್ಕೊಳ್ಳೋದು ಅಂತ ನೀವು ನೋಡೋದಾದ್ರೆ ಸೊ ಸಾಕಷ್ಟು ಪ್ಲಾಟ್ಫಾರ್ಮ್ಗಳಿದೆ. ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಅಮೆಝಾನ್ ಪೇ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಥ್ರೂ ನೀವು ಏನಾದರೂ ಆರ್ಡರ್ ಮಾಡಿದಂತಹ ಟೈಮಲ್ಲಿ ಈ ಒಂದು ಕೂಪನ್ಗಳನ್ನ ನೀವು ಯೂಸ್ ಮಾಡ್ಕೊಳ್ಬಹುದು, ಈ ಆಫರ್ಸ್ಗಳನ್ನ ಯೂಸ್ ಮಾಡ್ಕೊಳ್ಬಹುದು. ಜೊತೆಗೆ ಇನ್ ಕೇಸ್ ನಿಮ್ಗೆ ಸರಿ ನಾನೀಗ 2,000 FD ಅಮೌಂಟ್ ಇಟ್ಟಿದ್ದೀನಿ, ಇದನ್ನ ನಾನು ಜಾಸ್ತಿ ಮಾಡ್ಕೊಳ್ಬೇಕು, ಒಂದು ಬಲ್ಕ್ ಅಮೌಂಟ್ ಸಿಕ್ತು ಅಂತಂದ್ರೂ ಕೂಡ ಫ್ಯೂಚರ್ ಅಲ್ಲಿ ನೀವು ಅದನ್ನ ಕೂಡ ಆಡ್ ಆನ್ ಮಾಡ್ಕೊಳ್ಬಹುದು. ಸೊ ಅದಕ್ಕೂ ಕೂಡ ಆಪ್ಷನ್ ಇದೆ. ಬಟ್ ನೀವು ಈ ಕ್ರೆಡಿಟ್ ಕಾರ್ಡ್ ಅನ್ನ ಕ್ರೆಡಿಟ್ ಪೇಗೆ ನೀವು ಅಪ್ಲೈ ಮಾಡಬೇಕು, ಯೂಸ್ ಮಾಡಬೇಕು ಅಂತಂದ್ರೆ 18 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸು ನಿಮ್ಮ ಆಗಿರ್ಬೇಕು. ಸೊ ಏಜ್ ಲಿಮಿಟ್ ಬಂದು 18 ವಯಸ್ಸಾಗಿರುತ್ತೆ. ಸೊ ಅವರ ಒಂದು ಷರತ್ತು ಏನಿದೆ, ನಿಯಮ ಏನಿದೆ, ಅದೆಲ್ಲವನ್ನ ನೋಡ್ಕೊಳ್ಳಿ. ಅದಾದ ಮೇಲೆ ನೀವು ಈ ಕಾರ್ಡ್ಗೆ ಅಪ್ಲೈ ಮಾಡಬಹುದು. ಕೆಲವೇ ದಿನಗಳಲ್ಲಿ ನಿಮಗೆ ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ಸೊ ಕ್ರೆಡಿಟ್ ಪೇಗೆ ನೀವು ಲಿಂಕ್ ಮಾಡಿಕೊಂಡು UPI ಥ್ರೂ ಲಿಂಕ್ ಮಾಡಿಕೊಂಡು ಪೇಮೆಂಟ್ ಗಳನ್ನ ಮಾಡ್ಕೊಳ್ಬಹುದು. ಸುಲಭವಾಗಿ ನೀವು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಸ್ನೇಹಿತರೆ, ಎರಡನೇದಾಗಿ ನಾವು ನೋಡೋದಾದ್ರೆ SBI ಬ್ಯಾಂಕ್. ಸೊ ಇಲ್ಲಿ ನಿಮಗೆ ಮಿನಿಮಮ್ FD ಬಂದು 25,000 ರೂಪಾಯಿ ಇರುತ್ತೆ. ಸೊ ವರ್ಷಕ್ಕೆ ಅಂತ ಬಂದಾಗ ಆನ್ಯುಯಲ್ ಫೀಸ್ ಯಾವುದೇ ಇರೋದಿಲ್ಲ. ಜೊತೆಗೆ ಕ್ರೆಡಿಟ್ ಲಿಮಿಟ್ ಬಂದು 90% ಇರುತ್ತೆ. ಸೊ ಅದ್ರ ಜೊತೆಗೆ ಅಡ್ವಾಂಟೇಜ್ ಬಗ್ಗೆ ನೋಡಬೇಕು. ಇಲ್ಲಿ ನೀವು 100 ರೂಪಾಯಿ ಸ್ಪೆಂಡ್ ಮಾಡಿದ್ರಿ ಅಂತಂದ್ರೆ ನಿಮಗೆ ರಿವಾರ್ಡ್ ಪಾಯಿಂಟ್ಗಳು ಸಿಗುತ್ತೆ. ಅದರ ಜೊತೆಗೆ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ಗೆ ನೀವು ಈ ಒಂದು ಕಾರ್ಡ್ ಥ್ರೂ ಸ್ವೈಪ್ ಮಾಡಿದ್ರಿ, ಯೂಸ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಸರ್ಚೇಬಲ್ ವೇವಿಯರ್ ಕೂಡ 1% ಸಿಗುತ್ತೆ. ಅಂಡ್ ಸ್ಪೆಂಡ್ ನೀವು 50,000ಕ್ಕಿಂತ ಹೆಚ್ಚು ಸ್ಪೆಂಡ್ ಮಾಡಿದ್ರಿ ಅಂತಂದ್ರೆ ತಿಂಗಳಿಗೆ ನಾನು ಹೇಳ್ತಾ ಇರೋದು, ಸೊ ನಿಮಗೆ 500 ರೂಪೀಸ್ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಇನ್ನು ಸ್ನೇಹಿತರೆ, ಮೂರನೇದು ಏನಪ್ಪಾ ಅಂತಂದ್ರೆ ICICI ಇನ್ಸ್ಟಂಟ್ ಪ್ಲಾಟಿನಮ್ ಕ್ರೆಡಿಟ್ ಕಾರ್ಡ್. ಇದರಿಂದ ಆಗುವಂತ ಬೆನಿಫಿಟ್ ಏನು? ಇಲ್ಲೂ ಕೂಡ ನಿಮಗೆ ಒಂದು ಸಿಬಿಲ್ ಸ್ಕೋರ್ ಅನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಡೆಪಾಸಿಟ್ FD ಡೆಪಾಸಿಟ್ ಬಂದು ಮಿನಿಮಮ್ ನಿಮಗೆ 50,000 ರೂಪಾಯಿ ಇರುತ್ತೆ ಸ್ನೇಹಿತರೆ. ಜೊತೆಗೆ 90% ಕ್ರೆಡಿಟ್ ಕಾರ್ಡ್ ಲಿಮಿಟ್ ಇರುತ್ತೆ. ಜೊತೆಗೆ ಆನ್ಯುಯಲ್ ಫೀಸ್ ಕೂಡ ಯಾವುದೇ ತರ ಇರೋದಿಲ್ಲ. ಜೊತೆಗೆ ನೀವು ಇನ್ ಕೇಸ್ ಈ ಕಾರ್ಡ್ ಥ್ರೂ ಬುಕ್ ಮೈ ಶೋ ಅಲ್ಲಿ ಮೂವಿ ಟಿಕೆಟ್ಸ್ ಅನ್ನ ಬುಕ್ ಮಾಡಿದ್ರಿ, 2 ಟಿಕೆಟ್ ಅನ್ನ ಬುಕ್ ಮಾಡಿದ್ರಿ ಅಂತಂದ್ರೆ 25% ಡಿಸ್ಕೌಂಟ್ ಸಿಗುತ್ತೆ. ಕೆಲವೊಂದು ಬಾರಿ ನಿಮಗೆ 100% ಕೂಡ ಡಿಸ್ಕೌಂಟ್ ಸಿಗುತ್ತೆ. ಜೊತೆಗೆ ರೆಸ್ಟೋರೆಂಟ್ ಜೊತೆ ಇವರು ಟೈ ಅಪ್ ಆಗಿರ್ತಾರೆ. ಈ ಕಾರ್ಡ್ ಥ್ರೂ ನೀವು ಇನ್ ಕೇಸ್ ರೆಸ್ಟೋರೆಂಟ್ಗೆ ಹೋಗಿ ತಿಂಡಿ ತಿಂದು ಊಟ ಮಾಡಿ ನೀವು ಈ ಕಾರ್ಡ್ ಥ್ರೂ ಪೇ ಮಾಡಿದ್ರಿ ಅಂತಂದ್ರೆ ಅಲ್ಲೂ ಕೂಡ ನಿಮಗೆ ಒಂದಷ್ಟು ಸ್ಪೆಷಲ್ ಆಫರ್ಗಳಾಗಿರ್ಬೋದು ಅಥವಾ ಡಿಸ್ಕೌಂಟ್ ಆಗಿರ್ಬೋದು, ಕ್ಯಾಶ್ ಬ್ಯಾಕ್ಗಳು ಕೂಡ ಸಿಗ್ತಾ ಹೋಗುತ್ತೆ. ಇದು ಕೂಡ ಈ ಒಂದು ಕಾರ್ಡ್ನ ಮೇಜರ್ ಬೆನಿಫಿಟ್ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ 4ನೇ ಕಾರ್ಡ್ ಬಗ್ಗೆ ಕೂಡ ಹೇಳ್ತೀನಿ, ಅದೇ IDFC ಫಸ್ಟ್ ವಾವ್ ಕ್ರೆಡಿಟ್ ಕಾರ್ಡ್. ಸೊ ಇದೇನಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಮಿನಿಮಮ್ FD ಬಂದು 20,000 ರೂಪಾಯಿ ಇರುತ್ತೆ. ಸೊ ಆಗ ಹೇಳಿರುವಂತಹ ಕಾರ್ಡ್ 50,000 ಇರುತ್ತೆ. ಸೊ ಇದು FD 20,000 ಇರುತ್ತೆ. ಜೊತೆಗೆ 90% ಆಲ್ಮೋಸ್ಟ್ ಯಾವುದೇ ಕ್ರೆಡಿಟ್ ಕಾರ್ಡ್ ಇತ್ತು ಅಂತಂದ್ರು ನಿಮಗೆ ಸಾಮಾನ್ಯವಾಗಿ 90% ಕ್ರೆಡಿಟ್ ಲಿಮಿಟ್ ಇದ್ದೇ ಇರುತ್ತೆ. ಸೊ ಇಲ್ಲಿ ಆನ್ಯುಯಲ್ ಫೀಸ್ ಕೂಡ ಯಾವುದೇ ತರಹದ ಇರೋದಿಲ್ಲ. ಸೊ ವರ್ಷಾವಧಿ ಶುಲ್ಕ ಏನಿರುತ್ತೋ ಅದು ಕೂಡ ಇರೋದಿಲ್ಲ ಸ್ನೇಹಿತರೆ. ಜೊತೆಗೆ Forex ಮಾರ್ಕಪ್ ಚಾರ್ಜ್ ಕೂಡ ಇಲ್ಲಿ ನಿಮಗೆ ಇರೋದಿಲ್ಲ. ಆ್ಯಂಡ್ ನೀವು ಇನ್ ಕೇಸ್ ಫಾರಿನ್ಗೆ ಅಬ್ರಾಡ್ಗೆ ಏನಾದರೂ ಟ್ರಾವೆಲ್ ಮಾಡಿದ್ರಿ, ಅಲ್ಲೇ ಇದ್ರಿ ಅಂತಂದರೆ ಅಲ್ಲೂ ಕೂಡ ನೀವು ಈ ಕಾರ್ಡನ್ನು ಯೂಸ್ ಮಾಡಿದ್ರಿ ಅಂತಂದರೆ ಸಾಕಷ್ಟು ನಿಮಗೆ ರಿವಾರ್ಡ್ ಪಾಯಿಂಟ್ಗಳು ಕೂಡ ಸಿಗ್ತಾ ಹೋಗುತ್ತೆ. ಸೊ ಸ್ನೇಹಿತರೆ, ಇವತ್ತು 2025 ಅಂತ ಬಂದಾಗ 4 ಬೆಸ್ಟ್ ಕ್ರೆಡಿಟ್ ಕಾರ್ಡ್ ಯಾವುದು, ಅದನ್ನು ಹೇಗೆ ಬಳಸ್ಕೊಳ್ಬೇಕು, FD ಅಂತ ಬಂದಾಗ ಮಿನಿಮಮ್ FD ಅಮೌಂಟ್ ಎಷ್ಟಿರುತ್ತೆ, ಜೊತೆಗೆ ನಿಮ್ಮ ಸಿಬಿಲ್ ಸ್ಕೋರನ್ನು ಹೇಗೆ ಹೆಚ್ಚು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸಿಂಪಲ್, ನಿಮ್ಮ ಸಿಬಿಲ್ ಸ್ಕೋರ್ ಹೆಚ್ಚಾಗಬೇಕು ಅಂತಂದರೆ ನಿಮ್ಮ EMI ಏನಿರುತ್ತೋ ಅಥವಾ ರೈಟ್ ಟೈಮಲ್ಲಿ ಏನು ಬಿಲ್ಲನ್ನು ನೀವು ಪೇ ಮಾಡ್ಕೊಳ್ಬೇಕಿರುತ್ತೋ ಅದನ್ನು ಮಂತ್ಲಿ ಕರೆಕ್ಟ್ ಆದಂಥ ಅಮೌಂಟಲ್ಲಿ ನೀವು ಪೇ ಮಾಡ್ತಾ ಬಂದ್ರಿ ಅಂತಂದರೆ ಪಕ್ಕ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿರುತ್ತೆ. ಅದರ ಜೊತೆಗೆ ನಿಮಗೆ ಕ್ರೆಡಿಟ್ ಕಾರ್ಡ್ ಏನು ಕೊಟ್ಟಿರ್ತಾರೋ ಅದನ್ನು ಜಸ್ಟ್ 30% ಮಾತ್ರ ಯೂಸ್ ಮಾಡ್ಕೊಂಡ್ರಿ ಅಂತಂದ್ರೂ ಕೂಡ ಆಗ್ಲೂ ಕೂಡ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿರುತ್ತೆ. ಯಾಕಂತಂದ್ರೆ ಕರೆಕ್ಟ್ ಆಗಿ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಳ್ತಿದ್ದೀರಾ, ಆಗ ಬ್ಯಾಂಕ್ನವ್ರು ಏನ್ ಅನ್ಕೊಳ್ತಾರೆ, ಓಕೆ ಈ ಪರ್ಸನ್ ಕ್ರೆಡಿಟ್ ಕಾರ್ಡ್ ಅನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ, EMI ಅನ್ನ ಕರೆಕ್ಟ್ ಆಗಿ ಕಟ್ತಾ ಇದ್ದಾರೆ, ಸೊ ಹೌದು ಇವರನ್ನ ನಂಬಬಹುದು ಅನ್ನುವಂಥದ್ದು ಬರುತ್ತೆ. ಸೊ ಹಾಗಾಗಿ ನಿಮಗೆ ಲೋನ್ ಬೇಕು, ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಅಂತಂದ್ರೆ 750+ ಇರಬೇಕು ಅಂತಂದ್ರೆ ನೀವು ಅದೇ ರೀತಿಯಾಗಿ ನಿಮ್ಮ ಒಂದು ಫಿನಾನ್ಷಿಯಲ್ ಏನ್ ಟ್ರಾನ್ಸಾಕ್ಷನ್ ಇರುತ್ತೋ ಅಥವಾ ಬಿಲ್ ಪೇಮೆಂಟ್ ಏನಿರುತ್ತೋ ಅದನ್ನ ನೀವು ಕರೆಕ್ಟ್ ಆಗಿ ಮಾಡ್ಕೊಂಡು ಬಂದ್ರಿ ಅಂತಂದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ 2025ರಲ್ಲಿ ಕ್ರೆಡಿಟ್ ಕಾರ್ಡ್ ಅನ್ನ ಸಿಬಿಲ್ ಸ್ಕೋರ್ ಇಲ್ಲ ಅಂತಂದ್ರೂ ಕೂಡ ಹೇಗೆ ಪಡ್ಕೊಳ್ಬೇಕು, ಸಿಬಿಲ್ ಸ್ಕೋರ್ ಅನ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಟಿಪ್ಸ್ ಕೊಟ್ಟಿದ್ದೀನಿ. ಸೊ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಯೂಸ್ ಆಗಿತ್ತು ಅಂತ ಅನ್ಕೊಂಡ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಜೊತೆಗೆ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬಾಯ್.
ಬಾಸ್ ವಾಲಾ, ಬಿ ದ ಬಾಸ್.